صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಇದನ್ನು ತ್ಯಜಿಸಿ, ನಿಮ್ಮ ನಾಶಕ್ಕೆ ಮೂಲ ಕಾರಣ ಇದುವೇ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಜಾಬಿರ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ, ಅನ್ನ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಇತ್ತಕುಲ್ಲುಲ್ಮ, ಖಂಡಿತವಾಗಿಯೂ ನೀವು ಅಕ್ರಮದ ಬಗ್ಗೆ ಜಾಗೃತರಾಗಿರಿ. ಕಾರಣ ಲುಲುಮಾತು ಯೌಮಲ್ ಕಿಯಾಮ, ಅಕ್ರಮವು ಅಂತ್ಯದಿನದಂದು ಅದು ನಿಮಗೆ ಅಂಧಕಾರವಾಗಿರುತ್ತದೆ. ಅದೇ ರೀತಿ ಒತ್ತಕು ಶುಹ, ನೀವು ಜಿಪುಣತನದಿಂದ ನೀವು ಜಾಗರೂಕರಾಗಿರಿ. ಕಾರಣ ಫಇನ್ನ ಶುಹ ಅಹ್ಲಕ ಮಂಕಾನ ಕಬಲಕುಂ, ನಿಮಗಿಂತ ಮುಂಚೆ ಇರುವಂತಹ ಜನತೆಯ ನಾಶಕ್ಕೆ ಮೂಲ ಕಾರಣ ಜಿಪುಣತನವಾಗಿದೆ ಎಂದು. ಅದೇ ರೀತಿ ಹಮಲಹುಂ ಅಲಾ ಅನ್ ಸಫಕೂ ದಿಮಾಅಹುಂ, ಖಂಡಿತವಾಗಿಯೂ ಜಿಪುಣತನವೆಂಬುದು ರಕ್ತ ಹರಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಅದೇ ರೀತಿ ವಸ್ತಹಲ್ಲು ಮಹಾರಿಮಹುಂ, ನಿಷಿದ್ಧವಾದಂತಹ ಸಂಗತಿಗಳನ್ನು ಅನುವದನೀಯಗೊಳಿಸಲು ಅದು ನಿಮ್ಮನ್ನು ಪ್ರೇರೇಪಿಸುತ್ತದೆ ಎಂದು. ಅಂದರೆ ಜಿಪುಣತನವನ್ನು ನಾವು ನಮ್ಮ ಜೀವನದಿಂದ ತ್ಯಜಿಸಬೇಕು. ಖಂಡಿತವಾಗಿಯೂ ಜಿಪುಣತನವೆಂಬುದು ಒಂದು ಮನುಷ್ಯನ ನಾಶಕ್ಕೆ ಮೂಲ ಕಾರಣ. ನಾವು ಚಿಂತಿಸುವುದು ಜಿಪುಣತನ ಮಾಡಿದರೆ ನಮಗೆ ಸಂಪತ್ತಿನಲ್ಲಿ ವರ್ಧನೆ ಉಂಟಾಗುತ್ತದೆ ಎಂದು. ಖಂಡಿತವಾಗಿಯೂ ಇಲ್ಲ. ಜಿಪುಣತನ ಮಾಡುವುದರಿಂದ ನಮಗೆ ಸಂಭವಿಸುವುದೇನೆಂದರೆ ನಮ್ಮ ಜೀವನದಲ್ಲಿ ಅತಿ ದೊಡ್ಡ ನಾಶವನ್ನು ನಾವು ಅನುಭವಿಸಬೇಕಾದೀತು. ಈ ಜಿಪುಣತನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ನಿಷಿದ್ಧವಾದಂತಹ ಸಂಗತಿಗಳನ್ನು ಕೂಡ ನಿಷಿದ್ಧವಲ್ಲ ಎಂದು ಹೇಳಲು ಕೂಡ ನಮಗೆ ಧೈರ್ಯ ಬರುತ್ತದೆ. ಅದೇ ರೀತಿ ಅದನ್ನು ಮಾಡಲು ಕೂಡ ನಮಗೆ ಮನಸ್ಸು ಬರುತ್ತದೆ. ಅದು ಜಿಪುಣತನದಿಂದ ಮಾತ್ರ ಸಾಧ್ಯ. ಅದೇ ರೀತಿ ಇನ್ನೊಬ್ಬನನ್ನು ಕೊಲೆ ಮಾಡಲು ಕೂಡ, ದರೋಡೆ ಮಾಡಲು ಕೂಡ ಜಿಪುಣತನ ಅದಕ್ಕೊಂದು ಕಾರಣವಾಗಿರುತ್ತದೆ. ಆದ್ದರಿಂದ ನಮಗಿಂತ ಮುಂಚೆ ಕಳೆದು ಹೋದಂತಹ ಸಮುದಾಯ ಅವರ ನಾಶಕ್ಕೆ ಮೂಲ ಕಾರಣವಾದದ್ದು ಜಿಪುಣತನವಾಗಿದೆ. ನಮ್ಮ ನಾಶಕ್ಕೂ ಮೂಲ ಕಾರಣವಾಗಲಿರುವುದು ಜಿಪುಣತನವಾಗಿದೆ. ಅದನ್ನು ನಾವು ತ್ಯಜಿಸಬೇಕು. ಯಾರೂ ಕೂಡ ಜಿಪುಣರಾಗಬೇಡಿ. ಅಲ್ಲಾಹನು ಸಂಪತ್ತು ನೀಡಲು ಉದ್ದೇಶಿಸುವುದಾದರೆ ಅದನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಜಿಪುಣರಾಗಿ ಸಂಪತ್ತನ್ನು ಶೇಖರಿಸಿಟ್ಟು ವರ್ಧನೆ ಮಾಡಲು ಯಾರೂ ಕೂಡ ನೋಡಬೇಡಿ. ಅಲ್ಲಾಹನ ಸಂಪತ್ತು ನೀಡಲು ಉದ್ದೇಶಿಸುವುದಾದರೆ ನೀವೆಷ್ಟೇ ವೆಚ್ಚ ಮಾಡಿದರೂ ಕೂಡ ಅಲ್ಲಾಹ ನೀಡ್ತಾನೆ. ಅಲ್ಲಾಹ ನಮ್ಮೆಲ್ಲರ ಸಂಪತ್ತಿನಲ್ಲಿ ವರ್ಧನೆಯನ್ನು, ಬರಕತನ್ನು ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.